ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಚಾಪ್ಟರ್ 2 ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ನ ನೋಡೋಣ. ವಾಟ್ ಆರ್ ಆಸಿಡ್ಸ್ ಅಥವಾ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಏನು ನೋಡೋಣ. ಆಸಿಡ್ ಗಿವ್ H+ ಅಯಾನ್ ಇನ್ ಅಕ್ವೇಸ್ ಸೊಲ್ಯೂಷನ್ ಅಂತ ಇದೆ. ಏನು H+ ಅಯಾನ್ಸ್ ಅಂದರೆ, ಈಗ ನಾವು ಒಂದು ಎಕ್ಸಾಂಪಲ್ನ ನೋಡಿದರೆ ಗೊತ್ತಾಗುತ್ತೆ. HCl ಈಸ್ ಎಕ್ಸಾಂಪಲ್ ಫಾರ್ ಆಸಿಡ್. ಏನು HCl ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಅದೇನು ಫಾರ್ಮ್ ಮಾಡುತ್ತೆ, ನಮಗೆ ರಿಲೀಸ್ ಮಾಡುತ್ತೆ H+ ಅಯಾನ್ಸ್ ಪ್ಲಸ್ Cl ಮೈನಸ್ ಅಯಾನ್ಸ್. ಇದೇ ನಮಗೆ H+ ಅಯಾನ್ಸ್ ರಿಲೀಸ್ ಆಗೋದು ನಮಗೆ ಅಕ್ವೇಸ್ ಸೊಲ್ಯೂಷನಲ್ಲಿ. ಅಕ್ವೇಸ್ ಸೊಲ್ಯೂಷನ್ ಅಂತಂದರೆ ನಮ್ಮದು ವಾಟರ್ ಅಂತ. ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಅಕ್ವೇಸ್ ಸೊಲ್ಯೂಷನ್. ಆ್ಯಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್. ಈಗ ನಮಗೆ ಟೆಸ್ಟ್ ಟ್ಯೂಬಲ್ಲಿ ಒಂದು ಆ್ಯಸಿಡ್ ಸೊಲ್ಯೂಷನ್ ಕೊಟ್ಟಿರ್ತಾರೆ, ಆಯಿತಾ. ನಮ್ಮ ಬ್ಲೂ ಲಿಟ್ಮಸ್ ಪೇಪರ್ನ ಆ ಆ್ಯಸಿಡ್ ಒಳಗಡೆ ಹಾಕಿದರೆ ನಮಗೆ ಬ್ಲೂ ಲಿಟ್ಮಸ್ ಟರ್ನ್ಸ್ ಇಂಟು ರೆಡ್. ಅದು ರೆಡ್ ಬಂದರೆ ಏನರ್ಥ, ಆ್ಯಸಿಡ್ ಅಂತ ಅರ್ಥ. ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಟು ಲಿಬ್ರೇಟ್ H2 ಗ್ಯಾಸ್. ಆ್ಯಸಿಡು ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ H2 ಗ್ಯಾಸ್ ರಿಲೀಸ್ ಆಗುತ್ತೆ. ಆ ಕಾರಣದಿಂದನೇ ನಾವು ಆ್ಯಸಿಡ್ನ ಮೆಟಲ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡಲ್ಲ. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಆ್ಯಸಿಡ್ ಇಸ್ ಸೋ ಟು ಟೇಸ್ಟ್. ಅದು ಹುಳಿ ಹುಳಿಯಾಗಿ ಇರುತ್ತೆ. ಓಕೆ, ನೆಕ್ಸ್ಟ್ ಆ್ಯಸಿಡ್ ಕಲ್ತಾಯಿತು. ಈಗ ಪ್ರಾಪರ್ಟೀಸ್ ಆಫ್ ಬೇಸಸ್ ಅಥವಾ ವಾಟರ್ ಬೇಸಸ್ ನೋಡೋಣ. ಬೇಸ್ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಆ್ಯಸಿಡ್. ನಾವು ಆ್ಯಸಿಡಲ್ಲಿ ಏನು ಹೇಳಿದ್ವಿ, H+ ಅಯಾನ್ಸ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ವಿ. ಇಲ್ಲೇ ನಮಗೆ OH- ಅಯಾನ್ ರಿಲೀಸ್ ಆಗ್ತಾ ಇದೆ ಅಲ್ವಾ. ಮತ್ತು ಇಲ್ಲೇನು ರೆಡ್ ಲಿಟ್ಮಸ್ಸು ಬ್ಲೂಗೆ ಟರ್ನ್ ಆಗ್ತಾ ಇದೆ. ಓಕೆ, ಇವಾಗ ನಿಮಗೆ OH- ಅಯಾನ್ಸ್ ಹೇಗೆ ರಿಲೀಸ್ ಆಯಿತು ಅಂದರೆ ಎಕ್ಸಾಂಪಲ್ ನೋಡಿದರೆ ಗೊತ್ತಾಗುತ್ತೆ. NaOH ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. NaOH ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ಇಲ್ಲಿ Na+ ಆಗುತ್ತೆ, Na+ ಪ್ಲಸ್ OH- ಅಯಾನ್ಸ್. ಓಕೆ, ಆ್ಯಸಿಡ್ ಏನು ನಮಗೆ ಸೋ ಟು ಟೇಸ್ಟ್ ಇರುತ್ತೆ, ಬೇಸ್ ಏನು ಬಿಟ್ಟರ್ ಟೇಸ್ಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನು ನಮ್ಮದು ಕಾನ್ಸೆಪ್ಟು, ಸಾಲ್ಟ್ಸ್ ಕ್ಯಾನ್ ಬಿ ಅಸಿಡಿಕ್, ಬೇಸಿಕ್ ಆರ್ ನ್ಯೂಟ್ರಲ್. ಹೇಗೆ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದು, ಅಸಿಡಿಕೋ ಬೇಸಿಕೋ ನ್ಯೂಟ್ರಲೋ ಅಂತ. ಸಾಲ್ಟ್ಸ್ ಅದು ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಇದ್ದರೆ ಅದು ನ್ಯೂಟ್ರಲ್ ಆಗಿರುತ್ತೆ. ವೀಕ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಇದ್ದರೆ ಅದು ಬೇಸಿಕ್. ಸ್ಟ್ರಾಂಗ್ ಆ್ಯಸಿಡ್ ಮತ್ತು ವೀಕ್ ಬೇಸ್ ಇದ್ದರೆ ಅದು ಅಸಿಡಿಕ್. ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್. ನಿಮಗೆ ಇದನ್ನು ಯಾವ ರೀತಿ ಕೇಳ್ಬೋದು ಅಂದರೆ, ಎಕ್ಸಾಮಲ್ಲಿ ವಾಟ್ ಈಸ್ ಆ್ಯಸಿಡ್, ವಾಟ್ ಈಸ್ ಬೇಸ್, ವಾಟ್ ಈಸ್ ಸಾಲ್ಟ್ಸ್ ಅಂತನಾದರೂ ಕೇಳ್ಬೋದು, ಅಥವಾ MCQಸ್ನಲ್ಲಾದರೂ ಕೇಳ್ಬೋದು. ಈ ಪ್ರಾಪರ್ಟೀಸ್ ನಿಮಗೆ ಗೊತ್ತಿರಬೇಕು. ಅರ್ಥ ಆಗಿದೆ ಅಲ್ವಾ? ಥ್ಯಾಂಕ್ ಯು.